ಎವ್ರಿವನ್, ವೆಲ್ಕಮ್ ಟು ಶಿಲ್ಪಾ ವ್ಲಾಗ್ಸ್. ಲಕ್ಷ್ಮಿ ಮುಖವಾಡನ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಐಲೈನರ್ ಹಚ್ಚಿ ಹಾಗೆ ಅರಿಶಿನ, ಕುಂಕುಮ, ವಿಭೂತಿ ಅಷ್ಟನ್ನು ಮಾತ್ರ ನಾನು ಬಳಸಿ ರೆಡಿ ಮಾಡ್ತೀನಿ. ಫಸ್ಟು ನೀಟಾಗಿ ಐಲೈನರ್ ಹಚ್ಚಿದ ಮೇಲೆ ಅರಿಶಿಣ, ಕುಂಕುಮ ಮತ್ತು ವಿಭೂತಿ ಈ ಮೂರನ್ನು ಸಹ ಸ್ವಲ್ಪ ನೀರಲ್ಲಿ ಕಲಸಿ ಇಟ್ಕೋತೀನಿ. ಮೊದಲಿಗೆ ವಿಭೂತಿನ ಬರ್ತೀನಿ ಕೆನ್ನೆ ಮೇಲೆಲ್ಲ ಹಚ್ಚಿ ಅದರ ಮೇಲೆ ನಾನು ಅರಿಶಿನ ಹಚ್ತೀನಿ. ವಿಭೂತಿ ಹಾಕ್ಬಿಟ್ಟು ವಿಭೂತಿನ ಒದ್ದೆ ಮಾಡಿ ಅದ್ರ ಮೇಲೆ ಅರಿಶಿನ ಹಾಕಿದ್ರೆ ಅರಿಶಿನ ಬೀಳಲ್ಲ. ಸೊ ಅದಕ್ಕೋಸ್ಕರ ನಾನು ಬರೀ ವಿಭೂತಿ ಅಷ್ಟೇ ಯೂಸ್ ಮಾಡಿದ್ದೀನಿ. ಕೆಲವೊಬ್ಬರು ಫೆವಿಕಲ್ನ ಯೂಸ್ ಮಾಡ್ತಾರೆ, ಬಟ್ ನಾನು ಅದನ್ನು ಯೂಸ್ ಮಾಡಿಲ್ಲ. ಬರೀ ವಿಭೂತಿ ಎಲ್ಲ ಹಚ್ಚಿ ಅರಿಶಿನ ಒದ್ದೆ ಮಾಡ್ಕೊಂಡು ಹಚ್ತಾ ಇದ್ದೀನಿ. ನಂತರ ಬ್ಲೌಸ್ ಪೀಸ್ನ ತೊಗೊಂಡು ಅದರಲ್ಲಿ ನೀಟಾಗಿ ನೆರಿಗೆ ಇಟ್ಕೋಬೇಕು. ನನಗೆ ಎಷ್ಟು ಅಳತೆ ತೊಗೊಂಡಿದ್ದೀನೋ ಅಷ್ಟು ಅಳತೆ ಇಟ್ಕೊಂಡು ನೀಟಾಗಿ ನಾವು ಹೆಂಗೆ ಸೀರೆ ಪಿನ್ ಮಾಡ್ತೀವೋ ಅದೇ ಥರ ನೀಟಾಗಿ ಮಡಿಚ್ಕೊಂಡು ಇದನ್ನು ಐರನ್ ಸಹ ಮಾಡ್ಕೋಬೋದು. ನಾನು ಐರನ್ ಬದಲು ಚೊಂಬಲ್ಲಿ ನೀರಿಟ್ಟು ಅದನ್ನ ಬಿಸಿ ಮಾಡಿ ಅದರಿಂದ ನಾನು ತುಂಬ ಬಿಸಿ ಇರುವಾಗ ಅದ್ರ ಮೇಲೆ ಇದನ್ನು ಐರನ್ ಥರ ಮಾಡಿದ್ದೀನಿ. ಇದು ತುಂಬ ನೀಟಾಗಿ ಕೂರುತ್ತೆ. ಅದಕ್ಕೋಸ್ಕರ ನಾನು ಈ ಟ್ರಿಕ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಐರನ್ ಮಾಡ್ಕೋಬೋದು. ಆಮೇಲೆ ನಾನು ಕಳಸ ತೊಗೊಂಡು ಫಸ್ಟು ಪೀಠನ ಅಲಂಕಾರ ಮಾಡಿ ಅದ್ರ ಮೇಲೆ ನಾನು ಒಂದು ಚೊಂಬಲ್ಲಿ ನೀರಿಟ್ಟು ಅದಕ್ಕೆ ಕಾಯಿ ಇಟ್ಟು ಕಳಸ ಸ್ಥಾಪನೆ ಮಾಡಿದ್ದೀನಿ. ಕಳಸ ಸ್ಥಾಪನೆ ಆದಮೇಲೆ ಹಿಂದೆ ನಾವು ಕಡ್ಡಿ ಕಟ್ಕೋಬೇಕು. ಇಲ್ಲ ಅಂತಂದರೆ ನಾನು ಪೈಪ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಕಡ್ಡಿ ತುಂಬ ಅಚ್ಚೆ ಇರುವಂಥ ಕಡ್ಡಿ ತುಂಬ ಉದ್ದ ಇರಬಾರ್ದು, ಅದು ಮೀಡಿಯಮ್ ಆಗಿರಬೇಕು. ಆ ಥರ ಕಡ್ಡಿನ ನೀವು ತೊಗೊಂಡು ಕಡ್ಡಿ ಇಲ್ಲ ಪೈಪು ಅವೆರಡರಲ್ಲಿ ಯಾವ್ದಾದ್ರು ಒಂದನ್ನ, ಈಗ ಸ್ಟಿಕ್ಕು ಸಹ ಬರುತ್ತೆ, ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಆ ಮೂರಲ್ಲಿ ಯಾವ್ದಾದ್ರು ಒಂದು ನೀವು ಈ ಥರ ಸ್ಟಿಕ್ ಕಟ್ಕೋಬೇಕಾಗತ್ತೆ. ಕಾಯಿ ಹಿಂದೆ ಚೊಂಬ ಸೇರಿಸಿ ಕಾಯಿನ ಮತ್ತು ಕಡ್ಡಿನ ಸೇರಿಸಿ ಕಟ್ಕೊಳ್ಳಿ. ಈ ಥರ ನಾನು ಪೈಪ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ನಾವು ನೆರಿಗೆ ಮಾಡಿಟ್ಕೊಂಡಿರುವಂಥ ಸ್ಯಾರಿ ಬ್ಲೌಸ್ನ ತೊಗೊಂಡು ಈ ಥರ ಹಿಂದೆ ಮುಂದೆ ಒಂದು ಪಿನ್ ಹಾಕೋಬೇಕಾಗುತ್ತೆ. ಫಸ್ಟು ನಿಮಗೆ ಉದ್ದ ಬೇಕು ಅಂದರೆ ಉದ್ದ ಬಿಡಿ, ಇಲ್ಲ ಅಂದರೆ ಹಿಂದೆ ಎಳಿಬೋದು. ಹಿಂದೆ ಎಳೆದು ಬಿಟ್ಟರೆ ಸಾಕು. ಹಿಂದೆ ಎಳೆದು ಒಂದು ಕ್ಲಿಪ್ ಹಾಕಿದ್ರೆ ಸಾಕು. ನಿಮಗೆ ಬೇಕು ಅಂದರೆ ತುಂಬ ಮುಂದೆ ಲೆಂತ್ ಸೆರಗು ಬೇಕು ಅಂದರೆ ಮುಂದೆ ಬಿಡಿ, ಇಲ್ಲ ಅಂದರೆ ಹಿಂದೆ ಎಳೆದು ಹಾಕೋದ್ರೆ ಸಾಕು. ಅದಾದಮೇಲೆ ನಾವು ಕಾಯಿ ಮೇಲೆ ಎಲ್ಲ ಸೆರಗು ಕಾಣ್ತಾ ಇರುತ್ತೆ, ಅದನ್ನು ನೀಟಾಗಿ ಒಳಗಡೆ ಹಾಕೋಂಗೆ ಕವರ್ ಮಾಡಬೇಕು. ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀವು ಈ ಥರ ಎಲ್ಲ ಒಳಗಡೆ ಸೇರಿಸಿ ಕವರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ. ನೆರಿಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಕೂರಿಸ್ಕೋಬೋದು. ಹಿಂದೆ ಎಳೆದುಬಿಟ್ಟು ಈ ಥರ ಪೀಸು ತುಂಬಾ ಚೆನ್ನಾಗಿ ಕೂರುತ್ತೆ. ಈಗ ನಾನು ಯಾವ್ಯಾವ ಸರ ಬೇಕು ಅದನ್ನು ಹಾಕ್ತಾಯಿದ್ದೀನಿ. ಈಗ ಲಕ್ಷ್ಮಿ ಮುಖವಾಡನ್ನು ಸಹ ಹಾಕಿ ಹಿಂದೆ ದಾರ ಹಾಕಿ ತುಂಬ ಬೇಕಿಯಾಗಿ ಕಟ್ಟಬೇಕು. ಯಾಕಂದರೆ ಲೂಸ್ ಆದರೆ ಮುಂದೆ ಬರುತ್ತೆ. ಸೊ ನೋಡಿಕೊಂಡು ನಿಧಾನಕ್ಕೆ ಹುಷಾರಾಗಿ ಟೈಟಾಗಿ ಕಟ್ಟಬೇಕಾಗತ್ತೆ. ತುಂಬ ಟೈಟ್ ಆಗಬಾರ್ದು. ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಕಟ್ಟಿದ್ರೆ ತುಂಬಾ ಇದಾಗುತ್ತೆ. ಇಲ್ಲಾಂದರೆ ಟೈಟಾಗಿ ಕಟ್ಬಿಟ್ರೆ ಅದು ಕೂರಲ್ಲ ಕರೆಕ್ಟಾಗಿ. ಸೊ ಅದಕ್ಕೇ ನೋಡ್ಕೊಂಡು ಕಟ್ಟಿ. ಅದಾದಮೇಲೆ ನಾನು ಬಳೆಗಳನ್ನ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಯಾವ್ಯಾವ ಒಡವೆ ಬೇಕು, ಮುತ್ತಿನ ಸರ ಆಗಿರ್ಬೋದು, ಬಳೆಗಳಾಗಿರ್ಬೋದು, ಹೂವು ಆಗಿರ್ಬೋದು, ನಿಮ್ಗೆ ಯಾವುದು ಹೂವು ಇಷ್ಟ ಆಗುತ್ತೆ ಅದನ್ನೇ ಸಹ ಅಲಂಕಾರ ಮಾಡಿ. ಯಾವ ಹೂವು ಇಷ್ಟ ಆಗುತ್ತೆ, ಹಾಗೆ ಮುತ್ತಿನ ಸರ ಆಗಿರ್ಬೋದು, ಬಳೆಗಳಾಗಿರ್ಬೋದು, ಅದು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಷ್ಟನ್ನು ಹಾಕ್ಬೋದು. ನಾನೀಗ ಸಿಂಪಲ್ಲಾಗಿ ತೋರಿಸಿದ್ದೀನಿ, ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ. ಯಾರಾದರೂ ಫಸ್ಟ್ ಟೈಮ್ ಇದನ್ನು ಮಾಡ್ತಾಯಿದ್ರೆ ನನ್ನ ವಿಡಿಯೋ ನೋಡ್ಬಿಟ್ಟು ಮಾಡ್ಬೋದು. ಸೊ ನಾನು ಯಾರ್ಯಾರೆಲ್ಲ ಫಸ್ಟು ಲಕ್ಷ್ಮಿ ಮುಖವಾಡನ ಕೂರಿಸ್ಬೇಕು ಅಂದ್ಕೊಂಡಿದ್ದಾರೋ, ಅದು ಕೂಡ ಬ್ಲೌಸ್ ಪೀಸ್ನ ಯೂಸ್ ಮಾಡಿ ಸೀರೆ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಾನು ಸಹ ಹೀಗೇ ಕೂರಿಸೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ನೀಡಿ. ಮತ್ತು ನಿಮಗೆ ಇದನ್ನ ನೀವು ಮಾಡಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಲ ನಾನು ತಿದ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸೊ ಹೀಗೆ ನೀವು ಸಹ ನನ್ನ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ ಒಂದ್ಸಲ. ತುಂಬಾ ಚೆನ್ನಾಗಿ ಕೂರಿಸಿ ಅದನ್ನು ನೋಡಿ ಹೇಗಿದೆ ಅಂತ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬ್ಲೌಸ್ ಪೀಸಲ್ಲಿ ಹೇಗೆ ಸೀರೆ ಉಡಿಸ್ಬೋದು ಅಂತ. ಹಾಗೆ ಲಕ್ಷ್ಮಿ ಮುಖವಾಡನ ಸಹ ಹೇಗೆ ರೆಡಿ ಮಾಡ್ಬೋದು, ಅದು ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡಾಗೂ ಅಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಅನ್ನೋರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಯಾರ್ಯಾರು ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.